ಕೊಂಡಿದ್ದರಿಂದಲೇ. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ನಾವೆಲ್ಲರೂ ಈ ಗುಂಪಿನಲ್ಲಿ ಬಂದಿರುವುದು ನಿತ್ಯ ಜೀವಕ್ಕೋಸ್ಕರ. ಇಷ್ಟೊತ್ತು ನಾವು ಆ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ. ಮತ್ತೆ ನಿತ್ಯ ಜೀವಕ್ಕೋಸ್ಕರ ಯೇಸು ಸ್ವಾಮಿ ಹುಟ್ಟಿರುವುದೇ ನಮಗೆ ನಿತ್ಯ ಜೀವವನ್ನು ಕೊಡುವುದಕ್ಕೋಸ್ಕರ. ಯೇಸು ಸ್ವಾಮಿ ಹುಟ್ಟಿರುವುದೇ ಸಾಯುವುದಕ್ಕೋಸ್ಕರ. ಸೊ ನಾವು ಈ ಲೋಕದ ಆಹಾರಕ್ಕಾಗಿ ನಾವು ತವಕ ಪಡಲಾಗದೆ ನಿತ್ಯ ಜೀವಕ್ಕೋಸ್ಕರ ತವಕ ಪಡುತ್ತೇವೆ. ಅದಕ್ಕೋಸ್ಕರ ನಾವೆಲ್ಲರೂ ಇಲ್ಲಿದ್ದೇವೆ. ಅದನ್ನು ನೋಡಿ ದೇವರು ನಿಜವಾಗಲೂ ಆಶೀರ್ವಾದ ಮಾಡುತ್ತಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೆ, ನಿನಗೆ ಸ್ತೋತ್ರ. ಕರ್ತನೆ, ಇಲ್ಲಿ ಕೂಡಿ ಬಂದಿರುವ ಪ್ರತಿಯೊಬ್ಬರಿಗೂ ತಂದೆ ನಿಮಗೆ ಸ್ತೋತ್ರ ಮಾಡುತ್ತೇನೆ. ತಂದೆ, ಅರ್ಪಿಸಿರುವ ಪ್ರತಿಯೊಂದು ಕಾಣಿಕೆಯನ್ನು ತಂದೆ ನೀವು ಅವರ ಹೃದಯಗಳನ್ನು ಬಲ್ಲವರಾಗಿದ್ದೀರಿ. ತಂದೆಯೇ, ಕೊಟ್ಟಿರುವ ಪ್ರತಿಯೊಂದು ಕಾಣಿಕೆಯನ್ನು ಆಶೀರ್ವದಿಸಿ ತಂದೆಯೇ, 30ರಷ್ಟು 60ರಷ್ಟು 100ರಷ್ಟು ಅವರ ಕುಟುಂಬಕ್ಕೆ ಹಿಂತಿರುಗಿ ನೀವು ಕೊಡುತ್ತೀರೆಂದು ನಾವು ನಂಬುವವರಾಗಿದ್ದೇವೆ. ತಂದೆ, ಪ್ರತಿಯೊಂದು ಕೊರತೆಯನ್ನು ನೀಗಿಸಿ ತಂದೆಯೇ ಅವರನ್ನು ಆಶೀರ್ವದಿಸು. ಆರೋಗ್ಯ ವಿಷಯದಲ್ಲಾಗಲಿ ಯಾವುದೇ ಒಂದು ಕೊರತೆ ಇದ್ದರೂ ನೀಗಿಸಿ ಆಶೀರ್ವದಿಸಿ ನಿಮ್ಮ ಮಹಿಮೆಗೋಸ್ಕರ ಅವರನ್ನು ಉಪಯೋಗಪಡಿಸಿಕೊಳ್ಳಿ. ತಂದೆಯೇ, ಕೊಟ್ಟಿರೋ ಪ್ರತಿಯೊಂದು ಕಾಣಿಕೆಯನ್ನು ನಿಮ್ಮ ಮಹಿಮೆಗೋಸ್ಕರ ಉಪಯೋಗಪಡಿಸುವಂತೆ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೆನ್. ஹல்லேலூயா. இந்த வேளையில கூட அன்பு சகோதர கிரண் எத்தனை பேருக்கு தெரியும்? கிரண் குமார் 4 பேர் தான் தெரியுங்க. தெரியாதா பாஸ்டர்? அநேக முறை நம்முடைய கோலத்தாங்களுக்கு வந்திருக்கிறாரு. பாஸ்டர்ஸ் ஃபெலோஷிப், உமன்ஸ் ஃபெலோஷிப், இன்னமாக அநேக இடங்களில் பேரணப்பட்டு குடியாத்தம் போன்ற இடங்களெல்லாம் அன்பு சகோதரர்களை நான் அழைத்து சென்று அங்கே ஊழியர் செய்யும்படியாக அவரை கிரண் அவர்களை நான் அழைத்து சென்றேன். குட் ஃப்ரெண்ட் ஃபார் மீ. ஒரு அன்பு மக, 2 மக உட்காந்துக்கிறாங்க மேல. ஒரு மக இவன், இன்னொரு மக மிஸ்டர். அவர் அப்பா தான் இருக்க கூடாது. இந்த வேலையில நம்முடைய அருமை கிரண் பாஸ்டர் அவர்கள் பழகுவதற்கு எளிமையா என்னோட கூட ஒரு 15 நாள் மலேசியாவில் நாங்கள் இவரை பார்த்துட்டு வந்தோம், ஊழியர் செய்தோம், அநேக சபைகளை தெரிவித்தாரு. அன்னைக்கு அவருக்கு பர்த்டே குடும்பம் அழைத்து அவருக்கு ஒரு அருமையான பர்த்டே கொண்டாடினாங்க. அவருடைய துணையாளர்கள் நன்றி சொல்கிறேன். எங்களை போட்டு நேசிக்கிறவங்க, என் குடும்பத்தோடு இணைந்தவர். இந்த வேலையில் அவர்களை அன்போடு கூட உங்களுக்காக என்ன சொல்லி கொண்டு வந்தீங்கன்னா நாம் ஜெபிக்கலாம். கைகள் பார்க்கலாம். Hallelujah. Hallelujah. How many are eagerly waiting for the voice of the Lord? ಎಷ್ಟು ಜನ ದೇವರ ಒಂದು ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ಕಾದಿದ್ದೀರಿ? Not my voice, it's God's voice. ನನ್ನ ಸ್ವರವಲ್ಲ, ದೇವರ ಸ್ವರವು. If my voice will come, I'm pleasing people. ನನ್ನ ಸ್ವರ ಬಂದರೆ ನಿಮಗೆ ಮೆಚ್ಚುಗೆಯಾಗುವಂತೆ ನಾನು ಮಾತನಾಡುತ್ತೇನೆ. I'll praise all the time dias people and pastors and reverends. ಎಲ್ಲಾ ಸಮಯದಲ್ಲೂ ಡಯಸ್ ಅಲ್ಲಿ ಕುಳಿತಿರುವ ಪ್ರತಿಯೊಬ್ಬ ಪಾಸ್ಟರ್ಗಳನ್ನ ನಾನು ಅವರಿಗೆ ಇಷ್ಟ ಮೆಚ್ಚುಗೆಯಾಗುವಂತೆ ಮಾತನಾಡುತ್ತೇನೆ. But when the voice of God will come from heaven, every earth will shiver and stood and hear the voice of God. ಯಾವಾಗ ಒಂದು ಸ್ವರವು ಪರಲೋಕದಿಂದ ಬರುತ್ತದೋ ಭೂಲೋಕವು ಅದನ್ನು ನೋಡಿ ನಡುಗುತ್ತದೆ. Hallelujah. Hallelujah. It was before the foundation of this earth. ಈ ಭೂಮಿಯು ಸ್ಥಾಪಿಸುವುದಕ್ಕಿಂತ ಮುಂಚೆ ಆ ಸ್ವರವು ಇತ್ತು. That voice made everything. ಆ ಸ್ವರವು ಎಲ್ಲವನ್ನೂ ಉಂಟು ಮಾಡಿತು. The same voice came when Jesus born in this earth. ಯೇಸು ಸ್ವಾಮಿ ಭೂಮಿಯ ಮೇಲೆ ಹುಟ್ಟಿದಾಗಲೂ ಅದೇ ಸ್ವರವು ಬಂದಿತು. Every time when the servant of God stand here, same voice will come through him. ದೇವರ ಸೇವಕರು ಇಲ್ಲಿ ನಿಂತಿರುವಾಗ ಅದೇ ಸ್ವರವು ಪರಲೋಕದಿಂದ ಬರುತ್ತದೆ. It is not we meditate and come and speak here, but we have Lord Jesus in us, so we speak the word. ದೇವರ ವಾಕ್ಯವನ್ನು ಚೆನ್ನಾಗಿ ಧ್ಯಾನಿಸಿಕೊಂಡು ಬಂದು ಮಾತನಾಡುವುದಲ್ಲ, ಆದರೆ ದೇವರು ನಮ್ಮಲ್ಲಿ ವಾಸಿಸುತ್ತಿದ್ದಾನೆ. ಆ ವಾಕ್ಯವನ್ನು ನಿಮಗೆ ಹೇಳುತ್ತಿದ್ದೇವೆ. Dear sister, very wonderfully she taught you very wonderful things. ಸಹೋದರಿ ತುಂಬಾ ಸುಂದರವಾದ ಒಂದು ಆಲೋಚನೆಗಳನ್ನು, ವಾಕ್ಯಗಳನ್ನು ಕಲಿಸಿಕೊಟ್ಟರು. She loves KGF. ಆಕೆಯು KGF ಅನ್ನು ತುಂಬಾ ಪ್ರೀತಿಸುತ್ತಾಳೆ. She loves to pray and heal people. ಆಕೆಯು ನಿಮಗೆ ಪ್ರಾರ್ಥನೆ ಮಾಡಿ ಸ್ವಸ್ಥತೆ ಮಾಡುವುದಕ್ಕೆ ಇಷ್ಟಪಡುತ್ತಾಳೆ. Because Jesus loves her. ಯಾಕಂದ್ರೆ ಯೇಸು ಸ್ವಾಮಿಯು ಆಕೆಯನ್ನು ಪ್ರೀತಿಸುತ್ತಾರೆ. Moreover, she always speak about giving. ಆಕೆಯು ಯಾವಾಗಲೂ ಕೊಡುವುದರ ಬಗ್ಗೆ ಮಾತನಾಡುತ್ತಾಳೆ. It's a character of God, so I honor her. ಅದು
ದೇವರ ಒಂದು ಗುಣಲಕ್ಷಣಗಳಾಗಿದೆ. We don't want to always taking, but we want to give us. ಎಲ್ಲಾ ಸಮಯದಲ್ಲಿ ನಾವು ತೆಗೆದುಕೊಳ್ಳುವುದಲ್ಲ, ನಾವು ಕೊಡಬೇಕು. This Christmas is always, I say, Christmas is giving gift to others. ಕ್ರಿಸ್ಮಸ್ ಅಂದರೆ ಬೇರೆಯವರಿಗೆ ಬಹುಮಾನ ಕೊಡುವುದೇ. I love my dear pastor. Where is James Paul pastor? ಜೇಮ್ಸ್ ಪಾಲ್ ಪಾಸ್ಟರ್ ತುಂಬಾ ಪ್ರೀತಿಸುತ್ತೇನೆ ನಾನು. He is hero for this group. ಈ ಒಂದು ಗುಂಪಿಗೆ ಅವರು ಹೀರೋ ಆಗಿದ್ದಾರೆ. I know in the week 3-4 meetings he does. ನನಗೆ ಗೊತ್ತು, ವಾರದಲ್ಲಿ 2-3 ಮೀಟಿಂಗ್ ಗಳನ್ನು ಅವರು ಮಾಡುತ್ತಾರೆ. He love to give people and help people. ಜನರಿಗೆ ಅವರಿಗೆ ಸಹಾಯ ಮಾಡುವುದು ಇಷ್ಟ, ಕೊಡುವುದು ಇಷ್ಟ. People may think anything about him. We don't care. ಮನುಷ್ಯರು ಆತನ ಬಗ್ಗೆ ಏನೇ ಆಲೋಚನೆ ಮಾಡಿದ್ರು ನಾವು ಕೇರ್ ಮಾಡುವುದಿಲ್ಲ. But always he speak, Lord, let I help to my people. ಆತನು ಯಾವಾಗಲೂ ಮಾತನಾಡುವುದು, ದೇವರೇ ನನ್ನ ಮಕ್ಕಳಿಗೆ ನಾನು ಸಹಾಯ ಮಾಡಬೇಕು. The Bible always, when God will encounter with the people, the voice will come, don't fear. ದೇವರು ಯಾವಾಗ ಮನುಷ್ಯರ ಹತ್ರ ಒಂದು ಮಾತನಾಡುತ್ತಾರೋ ಒಂದು ಮಾತು ಹೊರಗೆ ಬರುತ್ತದೆ, ಭಯಪಡಬೇಡ. From children to elder, everyone have the fear. ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಎಲ್ಲರಿಗೂ ಭಯವಿದೆ. Anybody is here fearless people? ಭಯ ಇಲ್ಲದೆ ಇರುವವರು ಇಲ್ಲಿ ಯಾರಾದ್ರೂ ಇದ್ದೀರಾ? One will be there. ಒಬ್ಬರು ಇರುತ್ತಾರೆ, Satan. ಸೈತಾನನು. Who has Satan in their life, they don't have fear. ಯಾರಲ್ಲಿ ಸೈತಾನನು ಇರ್ತಾನೋ ಅವರಿಗೆ ಭಯವಿರುವುದಿಲ್ಲ. Sometimes who is the demon poses when people will come before, they'll not hear, they'll be jumping, they'll be pushing people because they're not in control. ದೆವ್ವ ಹಿಡಿದವರು ಯಾರಾದರೂ ಮುಂದೆ ಬಂದರೆ ಅವರಿಗೆ ಇಷ್ಟ ಬಂದ ಹಾಗೆ ಅವರು ಮಾಡುತ್ತಿರುತ್ತಾರೆ. They don't have fear ಅವರಿಗೆ ಭಯವಿಲ್ಲ. because they're not filled by the Holy Spirit, but they're filled by the evil spirit. ಅವರು ಪವಿತ್ರಾತ್ಮನಿಂದ ತುಂಬಿದವರಲ್ಲ, ಅವರು ದುರಾತ್ಮನಿಂದ ತುಂಬಿದವರಾಗಿದ್ದಾರೆ. So we have the fear. ನಮಗೆ ಭಯವಿದೆ. Everybody have the fear? ಎಲ್ಲರಿಗೂ ಭಯವಿದೆಯಾ? What kind of fear? ಯಾವ ರೀತಿಯಾದ ಭಯ? All the time worldly fear. ಎಲ್ಲಾ ಸಮಯದಲ್ಲಿ ಲೌಕದ ಭಯ. How to pay my bills? ಹೇಗೆ ನನ್ನ ಬಿಲ್ ಅನ್ನು ಪೇ ಮಾಡುವುದು? How to pay my rents? ನನ್ನ ಬಾಡಿಗೆ ಹೇಗೆ ಕಟ್ಟುವುದು? How to take care my husband? ನನ್ನ ಗಂಡನನ್ನು ಹೇಗೆ ನೋಡಿಕೊಳ್ಳುವುದು? How to bear my wife? ನನ್ನ ಹೆಂಡತಿಯನ್ನು ಹೇಗೆ ನಾನು ಸಹಿಸಿಕೊಳ್ಳುವುದು? Hallelujah. Hallelujah. So more fears we have. ಅನೇಕವಾದ ಭಯಗಳು ನಮ್ಮಲ್ಲಿದೆ. But ಆದರೆ the Bible says, ಸತ್ಯವೇದ ಹೇಳುತ್ತದೆ, people of God, you want to be having the fear of the Lord, not any fears. ದೇವರ ಮಕ್ಕಳಿಗೆ ದೇವರ ಭಯ ಇರಬೇಕು, ಬೇರೆ ಭಯ ಇರಬಾರದು. When the fear of the Lord is there in you, you will see the greater work in your family. ಕರ್ತನ ಭಯವು ಯಾವಾಗ ನಿನ್ನಲ್ಲಿರುತ್ತದೋ ನಿನ್ನ ಕುಟುಂಬದಲ್ಲಿ ಅನೇಕ ಕಾರ್ಯಗಳನ್ನು ನೀನು ನೋಡುತ್ತೀಯಾ. When you are fearless, you are doing something against to God, the miracles never happens in your lives. ನಿನಗೆ ಭಯವಿಲ್ಲದೆ ದೇವರಿಗೆ ವಿರುದ್ಧವಾಗಿ ನೀನೇನಾದರೂ ಮಾಡಿದರೆ ನಿನ್ನ ಜೀವನದಲ್ಲಿ ಅದ್ಭುತಗಳು ಆಗುವುದಿಲ್ಲ. Hallelujah. Hallelujah. You are coming to have some gifts in this place. ಈ ಜಾಗದಲ್ಲಿ ಏನೋ ಬಹುಮಾನವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಬರುತ್ತಿದ್ದೀರಾ. I always widows and old age women, they're celebrating the Christmas means I will be first to come this place. ವಿಧವೆಯರು ಮತ್ತು ವಯಸ್ಸಾಗಿರುವವರು ಕ್ರಿಸ್ಮಸ್ ಅನ್ನು ಆಚರಣೆ ಮಾಡಿದರೆ ನಾನೇ ಮೊದಲನೆಯ ಒಂದು ವ್ಯಕ್ತಿ ಇಲ್ಲಿ ಬರುವುದಕ್ಕೆ. Many times I told you, you are not alone, you have the lover. ನಾನು ಅನೇಕ ಸಾರಿ ಹೇಳಿದ್ದೇನೆ, ನೀವು ಒಂಟಿಯಾಗಿಲ್ಲ, ನಿಮ್ಮ ಜೊತೆ ಒಂದು ಪ್ರಿಯತಮ ಇದ್ದಾನೆ. Hallelujah. Hallelujah. Some grandma says, I am already old man, how can people, how can my lover will be there? ಸ್ವಲ್ಪ ವಯಸ್ಸಾಗಿರುವವರು ಹೇಳುವುದು, ನನಗೆ ವಯಸ್ಸಾಗಿದೆ, ನನಗೆ ಯಾರು ಪ್ರಿಯತಮನಿರುತ್ತಾನೆ You ಎಂಬುದಾಗಿ. may 100, 120, there is a lover for you. ನೀನು 100 ವಯಸ್ಸಾಗಿರಬಹುದು, 120 ವಯಸ್ಸಾಗಿರಬಹುದು. Hallelujah. ನಿನಗೆ ಒಂದು ಪ್ರಿಯತನು ಇದ್ದಾನೆ. You have loving lover. ನಿನ್ನನ್ನು ಪ್ರೀತಿಸುವ ಒಬ್ಬ ಪ್ರೇಮಿಕನು ಇದ್ದಾನೆ. You know who is that lover? ಯಾರು ಆ ಪ್ರೇಮಿಕನು ಗೊತ್ತಾ? The true lover, you know who is that? ನಿಜವಾದ Come on, shout and say, Jesus! ಯೇಸು. Hallelujah! Hallelujah. Hallelujah! Hallelujah. This worldly love is nothing. ಈ ಲೋಕದ ಪ್ರೀತಿ ಯಾವುದಕ್ಕೂ ಬಾರದು. Hallelujah. Hallelujah. Husband's love is only time being. ಗಂಡನ ಪ್ರೀತಿ ಒಂದು ಸ್ವಲ್ಪ ಸಮಯ ಅಷ್ಟೇ. The parents' love is only time being. ತಂದೆ ತಾಯಿಯ ಪ್ರೀತಿ ಸ್ವಲ್ಪ ಸಮಯ ಅಷ್ಟೇ. The children's love is time being. ಮಕ್ಕಳ ಪ್ರೀತಿ ಸ್ವಲ್ಪ ಸಮಯ ಅಷ್ಟೇ. The true lover is there for you. ನಿಜವಾಗಿ ಪ್ರೀತಿಸುವವನಿದ್ದಾನೆ. Hallelujah. Hallelujah. Clap and worship the Lord. ಕರಗಳನ್ನು ತಟ್ಟಿ
you are not pleasing your lover, how can your lover give you the gifts and great miracles in your life? ನಿನ್ನ ಪ್ರೀತಿಸುವವನನ್ನು ನೀನು ಮೆಚ್ಚಿಸದೇ ಇದ್ದರೆ ನಿನಗೆ ಹೇಗೆ ಅದ್ಭುತಗಳು ನಡೆಯುವುದು? I will say a small story and go forward. ಚಿಕ್ಕ ಒಂದು ಕಥೆಯನ್ನು ಹೇಳಿ ಮುಂದಕ್ಕೆ ಹೋಗುತ್ತೆ. Already 1 hour the sister took. I don't want to take 1 hour. Half an hour I'll close. Sister. Because you are hungry people, loving people. ಅರ್ಧ ಗಂಟೆ ನಾನು ತೆಗೆದುಕೊಂಡು ನಾನು ಮುಗಿಸುತ್ತೇನೆ. ಎಲ್ಲರಿಗೂ ಹೊಟ್ಟೆ ಹಸಿಯುತ್ತಿದೆ. Hallelujah. Hallelujah. I said first one lover. No, everybody have the true lover. ಎಲ್ಲರಿಗೂ ನಿಜವಾಗಿ ಪ್ರೀತಿಸುವವರಿದ್ದಾರೆ. Is there or not? ಇದ್ದಾರಾ ಇಲ್ಲವಾ? Is there or not? ಇದ್ದಾರಾ ಇಲ್ಲವಾ? Shout and say amen. ಆಮೆನ್ ಎಂಬ ಹೇಳಿದೆ. Hallelujah. Hallelujah. Secondly, I am telling whoever the widows are there, your good news you have. ಎರಡನೇದಾಗಿ ಯಾರೆಲ್ಲ ವಿಧವೆಯರಿದ್ದಾರೋ ನಿಮಗೆ ಒಂದು ಶುಭ ಸಮಾಚಾರ. Ayya, ಅಯ್ಯ, my children left me. Ayya, ನನ್ನ ಮಕ್ಕಳು ನನ್ನನ್ನು ಬಿಟ್ಟು ಬಿಟ್ಟರು. ayya, my husband left. I don't have any support. Ayya, ನನ್ನ ಗಂಡ ನನ್ನನ್ನು ಬಿಟ್ಟು ಹೋದರು. ನನಗೆ ಯಾವ ಸಪೋರ್ಟ್ ಇಲ್ಲ. I am crying. Ayya, ನಾನು ಅಳುತ್ತಿದ್ದೇನೆ. I am alone. Ayya, ನಾನು ಒಂಟಿಯಾಗಿದ್ದೇನೆ. I am telling good news today. ನಿಮಗೆ ಒಂದು ಶುಭ ಸಮಾಚಾರ ಹೇಳುತ್ತೇನೆ. You have the husband. ನಿಮಗೆ ಗಂಡನಿದ್ದಾನೆ. Your own physical husband will die and go away, but you have husband. He never dies. ಶಾರೀರಿಕವಾದ ಗಂಡನು ಬಿಟ್ಟು ಹೋಗಿರಬಹುದು, ಆದರೆ ನಿರಂತರವಾಗಿ ಇರುವ ಗಂಡನಿದ್ದಾನೆ. You have husband, loving husband. You know. ನಿನಗೆ ಪ್ರೀತಿಸುವ ಗಂಡನಿದ್ದಾನೆ. ಯಾರು ಗೊತ್ತಾ? Whenever you cry, you know who will husband, who will listen for you. ನೀನು ಅತ್ತಾಗ ಯಾರು ನಿನ್ನನ್ನು ಕೇಳಿಸಿಕೊಳ್ಳುತ್ತಾರೆ ಗೊತ್ತಾ? Your parents never, your relations never, your children never, but you have true husband. ನಿನ್ನ ಒಂದು ತಂದೆ ತಾಯಿಯರು ನಿನ್ನನ್ನು ಕೇಳಿಸಿಕೊಳ್ಳುವುದಿಲ್ಲ, ಮಕ್ಕಳು ಸಹ ನಿನ್ನನ್ನು ಕೇಳಿಸಿಕೊಳ್ಳುವುದಿಲ್ಲ, ಆದರೆ ನಿಜವಾದ ಗಂಡ ನಿನಗೆ ಇದ್ದಾನೆ. You know who is that? ಯಾರು ಗೊತ್ತಾ? You want to know that secret? ಆ ರಹಸ್ಯ ನಿಮಗೆ ಗೊತ್ತಾ? Jesus is our husband. ಯೇಸು ಸ್ವಾಮಿಯೇ Come on, shout and say hallelujah. ಹಲ್ಲೆಲೂಯಾ ಎಂಬುದಾಗಿ. He will be my husband. ಯೇಸು ಸ್ವಾಮಿಯೇ ನನಗೆ ಗಂಡನಾಗಿದ್ದಾನೆ. If he will be my husband, I never lack anything. ಆತನು ನನಗೆ ಗಂಡನಾಗಿದ್ದಾನೆ, ನಾನು ಯಾವುದಕ್ಕೂ ಕೊರತೆ ಪಡುವುದಿಲ್ಲ. Nobody want to come and lay down their hands. They want to say heal. ಯಾರು ಬಂದು ನಿಮಗೆ ಕೈಗಳನ್ನು ಹೇಳಿ ಇಟ್ಟು ಸ್ವಸ್ಥತೆ ಪಡೆದುಕೋ ಎಂಬುದಾಗಿ ಹೇಳುವ. You have your husband. ನಿನಗೆ ನಿನ್ನ ಗಂಡನಿದ್ದಾನೆ. Your husband is healer. ನಿನ್ನ ಗಂಡನು ಸ್ವಸ್ಥ ಮಾಡುವವನು. Your husband is a creator. ನಿನ್ನ ಗಂಡನು ಸೃಷ್ಟಿಕರ್ತನು. Your husband is Almighty God. ನಿನ್ನ ಗಂಡನು ಸರ್ವಶಕ್ತನಾದ ದೇವರು. Your husband is wealthy man. ನಿನ್ನ ಗಂಡನು ತುಂಬಾ ಶ್ರೀಮಂತನು. Nothing lacking in your husband. ನಿನ್ನ ಗಂಡನಲ್ಲಿ ಯಾವ ಕೊರತೆಯೂ ಇಲ್ಲ. When you believe and receive, you see the miracles in your life. ಯಾವಾಗ ನೀನು ನಂಬಿ ಪಡೆದುಕೊಳ್ಳುತ್ತೀಯೋ ನೀನು ಅದ್ಭುತವನ್ನು ನೋಡುತ್ತೀಯ. Don't ever look unto people, ಮನುಷ್ಯರನ್ನು ನೋಡಬೇಡಿರಿ, but look unto Jesus. ಯೇಸು ಸ್ವಾಮಿಯನ್ನು ನೋಡಿ. When you look to Jesus, ಯಾವಾಗ ನೀನು ಯೇಸುವನ್ನು every problems go away from you. Every miracles follow you. ಪ್ರತಿಯೊಂದು ಕಷ್ಟವು ತೊಲಗಿ ಹೋಗುವುದು, ಅದ್ಭುತವು ನಿನ್ನನ್ನು ಹಿಂಬಾಲಿಸುವುದು. You want miracle? ನಿನಗೆ ಅದ್ಭುತ ಬೇಕಾ? Don't look any man. ಯಾವ ಮನುಷ್ಯರನ್ನು Look unto Jesus. ಯೇಸು ಸ್ವಾಮಿಯನ್ನು You ನೋಡಿರಿ. see in the Bible, ಸತ್ಯವೇದವನ್ನು ಓದಿದೆ. somebody was very eager to see Jesus. ಯಾರೋ ಒಬ್ಬರು ಯೇಸು ಸ್ವಾಮಿಯನ್ನು ನೋಡಬೇಕೆಂಬುದಾಗಿ ಆತುರದಿಂದಿದ್ದರು. They want to see Jesus. They want to hear from Jesus. ಯೇಸು ಸ್ವಾಮಿಯನ್ನು ನೋಡಬೇಕು, ಆತನಿಂದ ಕೇಳಿಸಿಕೊಳ್ಳಬೇಕು. But this man is very short man. ಆದರೆ ಈ ಮನುಷ್ಯನು ತುಂಬಾ ಕುಳ್ಳನಾಗಿದ್ದನು. But he's very eager to see him. ಆದರೆ ಆತ ಯೇಸುವನ್ನು ನೋಡುವುದು ತುಂಬಾ ಹಸಿವಾಗಿದ್ದನು. But he was in the worldly thing. He was very sinner. ಈ ಲೌಕಿಕ ರೀತಿಯಲ್ಲಿ ಆತನು ತುಂಬಾ ಪಾಪಿ. No good name for him. ಆತನಿಗೆ ಒಂದು ಒಳ್ಳೆ ಹೆಸರಿಲ್ಲ. He was taking everything. He was doing very bad to other people. ಬೇರೆಯವರಿಗೆಲ್ಲ ಕೆಟ್ಟದನ್ನೇ ಮಾಡುತ್ತಿದ್ದನು. He was taking more interest in others. ಹೆಚ್ಚಾದ ಬಡ್ಡಿಯನ್ನು ತೆಗೆದುಕೊಳ್ಳುತ್ತಿದ್ದನು. But he had hunger to see Jesus. ಆದರೆ ಯೇಸು ಸ್ವಾಮಿಯನ್ನು ನೋಡುವ ಒಂದು ಬಯಕೆ ಇತ್ತು. When he hunger to see Jesus, what happened? You know? ಯೇಸು ಸ್ವಾಮಿಯನ್ನು ನೋಡಬೇಕೆಂಬ ಒಂದು ಹಸಿವಿನಿಂದ ಇದ್ದನು. The very congregation, he could not go and reach, but he climbed up the tree. ಆ ಗುಂಪಲ್ಲಿ ಮುಂದೆ ಹೋಗಕ್ಕೆ ಆಗದೆ ಒಂದು ಮರವನ್ನು ಹತ್ತಿದನು. His hunger, see how the hunger. He said also rich man, he had the position, but he was climbed up the tree. ಆತನಿಗೆ ಹಸಿವಿತ್ತು ಯೇಸುವನ್ನು ನೋಡಬೇಕೆಂಬುದಾಗಿ. He was rich man. He have very honorable man in that area also. ಆತನು ತುಂಬಾ ಶ್ರೀಮಂತನಾಗಿದ್ದನು ಮತ್ತು ಘನವುಳ್ಳ ವ್ಯಕ್ತಿಯಾಗಿದ್ದನು. He never asked for that. ಅದಕ್ಕೆ ಆತನು ನಾಚಿಕೆ ಪಡಲಿಲ್ಲ. Like a monkey climb up. ಕೋತಿಯ ಹಾಗೆ ಮರವನ್ನು ಹತ್ತಿದನು. You know, we are seeing in the Jesus movie, he is climbing in the
ladder. No. He climbed up like a monkey. No ladders at the time. ಆ ಏಣಿಯನ್ನು ಎತ್ತಲಿಲ್ಲ, ಆತನು ಒಂದು ಮರವನ್ನೇ ಹತ್ತಿದನು. He left honor for him, and he ashamed not of anything, but he went and climbed up the tree. ಆತನಿಗಿರುವ ಘನತೆಯನ್ನೆಲ್ಲ ಬಿಟ್ಟು ನಾಚಿಕೆ ಪಡಲಾಗದೆ ಮರವನ್ನು ಹತ್ತಿದನು ಯೇಸುವನ್ನು ನೋಡುವುದಕ್ಕೆ. Sometime whoever in the poster, ಸ್ವಲ್ಪ ಸಮಯದಲ್ಲಿ ಪೋಸ್ಟರ್ ಇರುತ್ತದೆ. in the poster everybody will be there, so and so ABCD. ಪೋಸ್ಟರ್ ಅಲ್ಲಿ ಎಲ್ಲಾ ಒಂದು ಹೆಸರುಗಳಿರುತ್ತದೆ. But anyone left over there, no? ಯಾರನ್ನಾದ್ರೂ ಅಲ್ಲಿ ಬಿಟ್ಟಿದ್ದಾರೆ. What you are thinking about me? ನನ್ನ ಬಗ್ಗೆ ನೀವು ಏನು ಅಂದುಕೊಳ್ಳುತ್ತಿದ್ದೀರಾ? You are not looking at me. Hey, James Paul, you are ಯಾಕೆ ನನ್ನ ಹೆಸರನ್ನು ಹಾಕಿಲ್ಲ? ಪಾಸ್ಟರ್ ಜೇಮ್ಸ್ ಪಾಲ್ ಅವರ ಎಂಬುದಾಗಿ ಜಗಳ ಬರುತ್ತಾರೆ. But this short man never look into anything honor into your life. ಆ ಒಂದು ಕುಳ್ಳ ಆ ಘನತೆಯನ್ನೆಲ್ಲ ಮರೆತು ಹೋದನು. But he all have the hunger for Jesus. ಯೇಸು ಸ್ವಾಮಿಗೋಸ್ಕರ ಹಸಿವಿನಿಂದಿದ್ದನು. When he hunger made Jesus to look up unto him, and the Zacchaeus was come down, I am coming to your home, he said that. ಆ ಜಕ್ಕಾಯನ ಹೃದಯದಲ್ಲಿರುವ ಹಸಿವನ್ನು ನೋಡಿ ಯೇಸು ಸ್ವಾಮಿಯೇ ಅವನ ಕಡೆಗೆ ನೋಡಿ ನಿನ್ನ ಮನೆಗೆ ನಾನು ಬರುತ್ತೇನೆ ಎಂಬುದಾಗಿ ಹೇಳಿದನು. Women of God, ದೇವರ ಸ್ತ್ರೀಯರೇ, women of God, ದೇವರ ಸ್ತ್ರೀಯರೇ, whenever you come to the presence of God, ನೀವು ಯಾವಾಗ ಒಂದು ದೇವರ ಸನ್ನಿಧಿಗೆ ಬರುತ್ತೀರೋ, you look and you have hunger for Jesus. ಯೇಸು ಸ್ವಾಮಿಗೋಸ್ಕರ ನೀವು ಹಸಿವಿನಿಂದಿರಬೇಕು. Whenever they comes, you want to impart for Jesus to hunger to see Jesus. ಯೇಸು ಸ್ವಾಮಿಯನ್ನು ನೋಡುವುದಕ್ಕೆ ಹಸಿವಿನಿಂದ ಇರಬೇಕು. What will happen, you know? ಏನಾಗುತ್ತದೆ ಗೊತ್ತಾ? Jesus enter into your family, your house. ಯೇಸು ಸ್ವಾಮಿ ನಿನ್ನ ಕುಟುಂಬಕ್ಕೆ ಬರುತ್ತಾರೆ. When Jesus comes, your life completely settled down. ಯಾವಾಗ ಯೇಸು ಸ್ವಾಮಿ ನಿನ್ನ ಕುಟುಂಬಕ್ಕೆ ಬರುತ್ತಾರೋ, Dear pastor went to ಜೀವನ Hyderabad. settle ಆಗುತ್ತದೆ. Dear pastor went to Hyderabad ಆ ಪಾಸ್ಟರ್ ಹೈದರಾಬಾದ್ಗೆ ಹೋದರು. to meet Christ, not Christ. ಕ್ರಿಸ್ ಪಾಸ್ಟರ್ ಅನ್ನು ಮೀಟ್ ಆಗುವುದಕ್ಕೆ, Not Christ, I'm telling Chris pastor. ಕ್ರಿಸ್ ಪಾಸ್ಟರ್ ಅನ್ನು ಮೀಟ್ ಆಗುವುದಕ್ಕೆ ಕ್ರೈಸ್ತನಲ್ಲ. Hallelujah. Hallelujah. He's very younger, prepared from 6 months, 3 months, because he is very well-known person. 6 ತಿಂಗಳಿಂದ ಅವರು ತಯಾರು ಮಾಡಿಕೊಳ್ಳುತ್ತಿದ್ದರು. Pray, to text it, come from some word from him. He prepared. ಆತನು ಒಂದು ತಯಾರು ಮಾಡಿಕೊಂಡರು, ಅವರಿಂದ ವಾಕ್ಯ ಬರುತ್ತದೆ ಎಂಬುದಾಗಿ. How many women are trying to prepare yourself? ಎಷ್ಟು ಒಂದು ಹೆಂಗಸರು ನೀವು ದೇವರಿಗೋಸ್ಕರ ತಯಾರಾಗುತ್ತಿದ್ದೀರಿ. After all, one man of God coming, you are running and you are waiting for 3 months, 4 months to run over, and you want to register, you want to take that, and you want to pay money, and you want to go and attend the meeting. But you are coming to meet Jesus. How many are prepared today? ದೇವರ ಮನುಷ್ಯನನ್ನು ಸಂಧಿಸುವುದಕ್ಕೆ ನಾವು ಎಷ್ಟೋ ತಿಂಗಳಿಂದ ತಯಾರಾಗುತ್ತೇವೆ, ರಿಜಿಸ್ಟ್ರೇಷನ್ ಮಾಡಿಕೊಳ್ಳುತ್ತೇವೆ, ಕಷ್ಟಪಟ್ಟು ಹೋಗುತ್ತೇವೆ. ಆದರೆ ಯೇಸು ಸ್ವಾಮಿಯನ್ನು ನೋಡುವುದಕ್ಕೆ ಎಷ್ಟು ತಯಾರಾಗುತ್ತಿದ್ದೀರಿ? ಅಮ್ಮ ಅಕ್ಕ, Jesus is coming soon. ಅಮ್ಮ, ಅಕ್ಕ, ಯೇಸು ಸ್ವಾಮಿ ಶೀಘ್ರದಲ್ಲೇ ಬರುತ್ತಿದ್ದಾರೆ. Still we are preparing only birthdays, born babies. ನಾವು ಇನ್ನೂ ಒಂದು ಹುಟ್ಟುಹಬ್ಬವನ್ನೇ ನಾವು ಆಚರಣೆ ಮಾಡುವುದಕ್ಕೆ When you ತಯಾರಾಗುತ್ತಿದ್ದೇವೆ. understand Jesus is your lover, ನಿಮಗೆ ಅರ್ಥವಾಯ್ತಾ? ಯೇಸು ಸ್ವಾಮಿ ನಿನ್ನನ್ನು ಪ್ರೀತಿಸುವ ಪ್ರಿಯಕರ. when you understand your husband is Jesus, ನಿಮ್ಮ ಗಂಡನು ಯೇಸು ಸ್ವಾಮಿ ಆಗಿದ್ದಾರೆ. you know how to prepare for him. ಆತನಿಗೆ ಹೇಗೆ ತಯಾರು ಮಾಡಿಕೊಳ್ಳಬೇಕು ಗೊತ್ತಾ? The physical husband is there, means you will prepare some food, whatever is want, clothes, everything you prepare in the house. ಶಾರೀರಿಕವಾದ ಗಂಡನಿದ್ದರೆ ಆತನಿಗೋಸ್ಕರ ಒಂದು ಊಟವನ್ನು ತಯಾರು ಮಾಡುತ್ತೇವೆ, ಬಟ್ಟೆಗಳನ್ನು ನಾವು ತಯಾರು ಮಾಡಿ ಇಡುತ್ತೇವೆ. But with you people, your husband, your lover is not asking anything else, but all you want is attention. You want to in his presence. ಆದರೆ ಈ ಗಂಡನು ಯೇಸು ಸ್ವಾಮಿಯು ನಿಮ್ಮಿಂದ ಏನು ಬಯಸುತ್ತಿಲ್ಲ, ಒಂದು ನಿಮ್ಮ ಅಟೆನ್ಷನ್ ಅನ್ನು ಬಯಸುತ್ತಾರೆ. Amma KGF. KGF. Amma KGF. ಅಮ್ಮ KGF. Amma KGF. ಅಮ್ಮ KGF. Rise up. ಎದ್ದೇಳಿರಿ. Climb up. ಎದ್ದೇಳಿರಿ. The hunger to see Jesus. ಯೇಸು ಸ್ವಾಮಿನ ನೋಡುವುದಕ್ಕೆ ಒಂದು. When you see Jesus for everything, miracles will follow you. ಯಾವಾಗ ನೀವು ಯೇಸು ಸ್ವಾಮಿನ ನೋಡುವುದಕ್ಕೆ ಹಸಿವಾಗಿರುತ್ತೀರೋ, ಅದ್ಭುತಗಳು ನಿಮ್ಮನ್ನು ಹಿಂಬಾಲಿಸುವುದು. When you see Jesus in your life, you will never lack anything. ಯಾವಾಗ ನೀವು ಯೇಸು ಸ್ವಾಮಿಯನ್ನು ನಿಮ್ಮ ಜೀವನದಲ್ಲಿ ನೋಡಿಕೊಳ್ಳುತ್ತೀರೋ, ಯಾವುದಕ್ಕೂ ಕೊರತೆ ಪಡುವುದಿಲ್ಲ. Sister told 5 years I'm coming, same thing I'm doing. Sister ಸಹೋದರಿ ಹೇಳಿದರು, ನಾನು 5 ವರ್ಷದಿಂದ ಬರುತ್ತಿದ್ದೇನೆ, ಮಾಡುತ್ತಿದ್ದೇನೆ. Any changes came? ಏನಾದರೂ ಬದಲಾವಣೆ ಬಂದಿದೆಯಾ? ಏನನ್ನ changes ಬಂದ? ಏನಾದರೂ ಬದಲಾವಣೆ ಬಂದಿದೆಯಾ? Because
So only sister is coming. That's why what happened not? Changes not happened. ಸೋನಿ ಸಿಸ್ಟರ್ ಅವರು ಬರುತ್ತಿದ್ದಾರೆ, ಅದಕ್ಕೆ ಬದಲಾವಣೆ ಆಗಲಿಲ್ಲ. Is it? ಹೌದಾ? If Jesus comes, ಯೇಸು ಸ್ವಾಮಿ ಬಂದರೆ changes will come. ಬದಲಾವಣೆ ಬರುತ್ತದೆ. I'm coming for 3 years. ನಾನು 3 ವರ್ಷದಿಂದ ಬರುತ್ತಿದ್ದೇನೆ. Anything changes? ಏನಾದರೂ ಬದಲಾವಣೆ ಇದೆಯಾ? ಚಪ್ಪು ಚಪ್ಪು ಚೆಲ್ಲು ಚೆಲ್ಲೆ. ನೀನು Nothing will ಏನಾದರೂ change. ಹೇಳಿಕೋ. All the time I'll come, I'll give Jesus to you people. ಎಲ್ಲಾ ಸಮಯದಲ್ಲಿ ಬಂದು ಯೇಸು ಸ್ವಾಮಿಯನ್ನು ನಿಮಗೆ ಕೊಟ್ಟು ಹೋಗುತ್ತೇನೆ. I don't have gold and silver to give you people. ನನ್ನ ಹತ್ತಿರ ಬಂಗಾರನೋ ಬೆಳ್ಳಿಯೋ ಇಲ್ಲ ನಿಮಗೆ ಕೊಡುವುದಕ್ಕೆ. But I have Almighty Creator of the Lord Jesus Christ, who is the Savior. I will give him to you life. ಸರ್ವಶಕ್ತನಾದ ದೇವರು ಸೃಷ್ಟಿಕರ್ತನು ರಕ್ಷಕನು ಆತನನ್ನು ನಿಮಗೆ ಕೊಡುತ್ತೇನೆ. Hallelujah. 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 You are ready to receive him into your home. ನೀವು ಸಿದ್ಧವಾಗಿದ್ದೀರಾ ನಿಮ್ಮ ಮನೆಗೆ அவரನ್ನು ஆஹ்வானிಸುவதற்கு. பாஸ்டர் அது சொல்லாதங்க வீட்ல பெரிய டிவி வாங்கி வந்து வச்சிருக்கேன், ஏசப்பா வந்தா எப்படி பார்க்க முடியும்? ಪಾಸ್ಟರ್ ಅದನ್ನು ಹೇಳಿಬಿಟ್ಟಿರಿ, ಮನೆಯಲ್ಲಿ ದೊಡ್ಡ ಟಿವಿಯನ್ನು ತೆಗೆದುಕೊಂಡು ಬಂದು ಇಟ್ಟಿದ್ದೇನೆ, ಹೇಗೆ ನೋಡುವುದು? Better I'll come and meet in the church in Sundays. ಚರ್ಚಲ್ಲಿ ಬಂದು ಭಾನುವಾರ ನಾನು ಮೀಟ್ ಮಾಡ್ತೇನೆ. I want to watch. No, Jesus will come and Jesus will feel bad. ಯೇಸು ಸ್ವಾಮಿ ಬಂದ್ರೆ ಆತನು ಕೆಟ್ಟದಾಗಿ ಫೀಲ್ ಆಗುತ್ತದೆ. Because I'm watching serials. ಯಾಕಂದ್ರೆ ನಾನು ಸೀರಿಯಲ್ಸ್ ನೋಡುತ್ತಿದ್ದೇನೆ. All the time sitting remote. ಎಲ್ಲಾ ಸಮಯದಲ್ಲಿ ರಿಮೋಟ್ ಅನ್ನು ತೆಗೆದುಕೊಂಡು. God knows your inner heart. What for hunger you are. ದೇವರಿಗೆ ನಿನ್ನ ಹೃದಯ ಬಯಕೆ, ನಿನ್ನ ಹೃದಯ ಒಂದು ಹಸಿವು ಏನು ಎಂಬುದಾಗಿ ಆತನಿಗೆ ಗೊತ್ತು. What happened in Jacob's life? ಜಕ್ಕಯ್ಯನ ಒಂದು ಜೀವನದಲ್ಲಿ ಏನಾಯ್ತು? What happened? ಏನಾಯ್ತು? Jesus entered into his house. ಯೇಸು ಸ್ವಾಮಿಯೇ ಆತನ ಮನೆಗೆ ಪ್ರವೇಶಿಸಿದನು. His life completely changed. ಆತನ ಜೀವನ He said, ಸಂಪೂರ್ಣ. salvation enter into your home, my dear one. He said that. ಯೇಸು ಸ್ವಾಮಿಯೇ ನಿನ್ನ ರಕ್ಷಣೆ, ನಿನ್ನ You are also the faith of Abraham's son. He said that. ನೀನು ಅಬ್ರಹಾಮನ ಒಂದು ಮಗನೆಂಬುದಾಗಿ ಹೇಳಿದರು. Until ಅದು he never have the hunger, miracle not happened. ಆತನಿಗೆ ಹಸಿವು ಇಲ್ಲದೆ ಇದ್ದಾಗ ಅದ್ಭುತ ಆಗಲಿಲ್ಲ. If you today you have for hunger for food, go. I leave. ಊಟಕ್ಕೋಸ್ಕರ ನಿನಗೆ ಹಸಿವಿದೆಯಾ? ಹೋಗು. I don't leave you. I don't continue this. ನಾನು Go. ಇದನ್ನು ಕಂಟಿನ್ಯೂ ಮಾಡುವುದಿಲ್ಲ. You have hunger for Jesus. ಯೇಸು You ಸ್ವಾಮಿಗೋಸ್ಕರ have hunger ಹಸಿವಿದೆಯಾ? for Jesus. ಯೇಸು Welcome you. ಸ್ವಾಮಿಗೋಸ್ಕರ ಹಸಿವಿದೆಯಾ? Lord, I welcome you to my home, Lord. You please come. ಕರ್ತನೇ, ನಿನ್ನನ್ನು ನನ್ನ ಮನೆಗೆ ಆಹ್ವಾನಿಸುತ್ತೇನೆ, ಬನ್ನಿ. Came to this place to celebrate the Christmas of widows and old age people, but take and go Jesus in your life. ಇಲ್ಲಿ ಒಂದು ವಿಧವೆಯರ ಮತ್ತು ವಯಸ್ಸಾಗಿರುವವರ ಒಂದು ಕ್ರಿಸ್ಮಸ್ ಆಚರಣೆಗೋಸ್ಕರ ಬಂದು ಯೇಸು ಸ್ವಾಮಿಯನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿದೆ. You never lack anything, my dear ones. ಬೇರೆ ನೀವು ಯಾವುದಕ್ಕೂ ಕೊರತೆ ಪಡುವುದಿಲ್ಲ. When you call Jesus in your home, there is no sickness. ಯಾವಾಗ ಯೇಸು ಸ್ವಾಮಿಯನ್ನು ನಿಮ್ಮ ಮನೆಗೆ ಆಹ್ವಾನಿಸುತ್ತೀರೋ ಒಂದು ನಿಮಗೆ ಅನಾರೋಗ್ಯವು ಇರುವುದಿಲ್ಲ. When you enter your Jesus, your husband will change. ನೀವು ಯಾವಾಗ ಇಲ್ಲಿ ಬರ್ತೀರೋ ನಿಮ್ಮ ಗಂಡನು ಬದಲಾವಣೆ When ಹೊಂದಿಕೊಳ್ಳುತ್ತಾನೆ. you invite Jesus into your home, your children will change. ಯಾವಾಗ ಯೇಸು ಸ್ವಾಮಿಯನ್ನು ನಿಮ್ಮ ಮನೆಗೆ ಆಹ್ವಾನಿಸುತ್ತೀರೋ ನಿಮ್ಮ ಮಕ್ಕಳು ಬದಲಾವಣೆ ಹೊಂದಿಕೊಳ್ಳುತ್ತಾರೆ. Whom you are inviting every day? Pastor, please come, bless us. ಯಾರನ್ನು ನೀವು ಪ್ರತಿದಿನ ಆಹ್ವಾನಿಸುತ್ತಿದ್ದೀರಾ? ಬೋಧಕರೇ ಬನ್ನಿ ಆಶೀರ್ವದಿಸಿರಿ. I am not against to any pastors here. ನಾನು ಯಾವ ಬೋಧಕರಿಗೂ ವಿರುದ್ಧವಾಗಿ ನಾನು ಇಲ್ಲ. We are not heroes here. ಯಾರು ಹೀರೋ ಇಲ್ಲ. We want to show the hero. ನಾವು ಹೀರೋವನ್ನು ತೋರಿಸಬೇಕು. We are just introducing hero to you all. ಹೀರೋವನ್ನು ನಿಮಗೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡುತ್ತಿರುವುದು. We are just givers to Jesus to your lives. ಯೇಸು ಸ್ವಾಮಿಯನ್ನು ನಿಮ್ಮ ಜೀವನದಲ್ಲಿ ಕೊಡುವುದಕ್ಕಷ್ಟೇ ನಾವು ಇರುವುದು. When we came to this place, they given pamphlet. Somebody is there, please give some. They introduced already. Hallelujah. ಇಲ್ಲಿ ಬಂದಾಗ ಒಂದು ಪಾಂಪ್ಲೆಟ್ ಕೊಟ್ಟರು, ಇಂಟ್ರೊಡ್ಯೂಸ್ ಮಾಡಿದರು. We are just introducing. You are taking going home and you pray for this all people. So they given something else. They're keeping in mind. They're introducing you people. ಅವರು ಇದನ್ನು ಇಂಟ್ರೊಡ್ಯೂಸ್ ಮಾಡುತ್ತಿದ್ದಾರೆ, ಮನೆಗೆ ತೆಗೆದುಕೊಂಡು ಹೋಗಿ ಪ್ರಾರ್ಥನೆ ಮಾಡಿದೆ. Whoever sitting here are not the great people. ಇಲ್ಲಿ ಕುಳಿತಿರುವವರು ಯಾರು ದೊಡ್ಡವರಲ್ಲ. We are introducing Jesus. Just we are co-workers. ನಾವು ಆತನ ಸಂಗಡ ಕೆಲಸ ಮಾಡುವವರು. Hallelujah. Hallelujah. We are co-workers for the Jesus. ನಾವು ಯೇಸು ಸ್ವಾಮಿಗೋಸ್ಕರ ಕೆಲಸ ಮಾಡುವವರು. If we are coming to this place, we are not showing Jesus. We are not teaching Jesus to how to in your life. We are best to stand here. ನಾವು ಇಲ್ಲಿ ಬಂದು ಯೇಸು ಸ್ವಾಮಿಯನ್ನು ನಿಮಗೆ ಕಲಿಸಿಕೊಳ್ಳದೆ ಇದ್ದರೆ ಇಲ್ಲಿ ಬಂದಿರುವುದು ವ್ಯರ್ಥ. Hallelujah. Hallelujah. You want Jesus? ಯೇಸು ಸ್ವಾಮಿ ಬೇಕಾ? You want Jesus? ನಮಗೆ ಯೇಸು ಸ್ವಾಮಿ You ಬೇಕಾ? want Jesus? Right and left. ಬಲ ಕೈಯನ್ನು ಮೇಲಕ್ಕೆತ್ತಿರಿ.
when you lift up your right hand, ಯಾವಾಗ ನೀವು I am ಬಲಗೈಯನ್ನು not ಮೇಲೆ happy, ಎತ್ತಿ, Jesus will be happy. ನಾನು ಸಂತೋಷ ಪಡುವುದಿಲ್ಲ, ಯೇಸು ಸ್ವಾಮಿ ಸಂತೋಷ ಪಡುತ್ತಾರೆ. Right hand left and close your eyes and ask Jesus, I want all in my life, you alone. ಬಲಗೈಯನ್ನು ಮೇಲಕ್ಕೆತ್ತಿ, ಯೇಸು ಸ್ವಾಮಿಯೇ ನೀವು ಒಬ್ಬರೇ ನನ್ನ ಜೀವನದಲ್ಲಿ ಬೇಕು. Amma, Akka, let us stand and we request the Lord. ಎಲ್ಲರೂ ಎದ್ದು ನಿಂತು ನಾವು ಬಲಗೈಯನ್ನು ಮೇಲಕ್ಕೆತ್ತಿ ಅಮ್ಮ. ಯೇಸು ಸ್ವಾಮಿಯನ್ನು ನಾವು ಬರೋಣ Amma, ಮಾಡೋಣ. Akka, just take seriously and ask Jesus, you come unto me in my life. ಅಮ್ಮ ಅಕ್ಕ, ನೀವು ಸೀರಿಯಸ್ ಆಗಿ ನಿಜವಾಗಲು ಯೇಸು ಸ್ವಾಮಿಯನ್ನು, ದೇವರೇ ನೀವು ನನ್ನ ಜೀವನದಲ್ಲಿ ಬಾ ಎಂಬುದಾಗಿ ಕೇಳಿಕೊಳ್ಳುವವರಾಗೋಣ. If you have Jesus in your life, ಯಾವಾಗ ನಿನ್ನ ಜೀವನದಲ್ಲಿ ಯೇಸು ಸ್ವಾಮಿ I am ಇರ್ತಾರೋ, promising you, you will never lack anything. ನಾನು ವಾಗ್ದಾನ ಮಾಡುತ್ತೇನೆ, ನೀವು ಯಾವುದಕ್ಕೂ ಕೊರತೆ ಪಡುವುದಿಲ್ಲ. This Christmas you take and go, the greatest gift is Jesus in your life. ಈ ಕ್ರಿಸ್ಮಸ್ ದೊಡ್ಡದಾದ ಬಹುಮಾನ ಏನೆಂದರೆ ಯೇಸು ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದೆ. Don't leave 1 second also, keep on speaking with him. ಆತರ ಸಂಗಡ ಮಾತನಾಡುತ್ತಲೇ ಇರಿರಿ. Start now, try to practice from now. ಈಗಿನಿಂದ ಪ್ರಾಕ್ಟೀಸ್ ಮಾಡಿದೆ. Come on, close your eyes and ask Jesus, all I need you in my life. ಕಣ್ಣುಗಳನ್ನು ಮುಚ್ಚಿ ನೀವು ಕೇಳಿಕೊಳ್ಳಿ, ಯೇಸು ಸ್ವಾಮಿಯೇ ನೀವು ಒಬ್ಬರೇ ನನಗೆ ಬೇಕು. That after Lord stepping out from this place, I'll forget you. I'll think about my family. ಇಲ್ಲಿ ನಾನು ಈ ಜಾಗ ಬಿಟ್ಟು ಹೊರಗೆ ಹೋದಾಗ ನಿಮ್ಮನ್ನು ಮರೆತು ಬಿಡುತ್ತೇನೆ, ಕುಟುಂಬದ ಬಗ್ಗೆ ಆಲೋಚನೆ ಮಾಡುತ್ತೇನೆ. You forget it about your family. Think about Jesus. ಕುಟುಂಬದ ಬಗ್ಗೆ ಮರೆತು ಹೋಗಿರಿ, ಯೇಸು ಸ್ವಾಮಿಯನ್ನು ನೆನೆಸಿಕೊಳ್ಳಿ. Connect with Jesus. ಯೇಸು ಸ್ವಾಮಿಗೆ ಕನೆಕ್ಟ್ ಆಗಿರಿ. Connect to Jesus. ಯೇಸು ಸ್ವಾಮಿಗೆ ಕನೆಕ್ಟ್ ಆಗಿರಿ. Amma, Appa, Akka, ಅಮ್ಮ ಅಕ್ಕ, please take Jesus in your life. ದಯವಿಟ್ಟು ಯೇಸು ಸ್ವಾಮಿಯನ್ನು ನಿನ್ನ ಜೀವನದಲ್ಲಿ ತೆಗೆದುಕೊಂಡು ಹೋಗಿರಿ. If Jesus is there in your heart, you never lack anything. ನಿನ್ನ ಹೃದಯದಲ್ಲಿ ಯೇಸು ಸ್ವಾಮಿ ಇದ್ದರೆ ನೀನು ಯಾವುದಕ್ಕೂ ಕೊರತೆ The ಪಡುವುದಿಲ್ಲ. sin will come down from your life, sir. ಪಾಪವು ನಿನ್ನ ಜೀವನದಿಂದ ಹೊರಟು ಹೋಗುವುದು. Curse will curse too from your life. ನಿನ್ನ ಜೀವನದಲ್ಲಿ ಶಾಪವು ಬಿಟ್ಟು ಹೋಗುವುದು. Come and ask Jesus, all I need you. ಯೇಸು ಸ್ವಾಮಿಯನ್ನು ಕೇಳುವವರಾಗೋಣ. Jesus, all I need. ಯೇಸುವೇ ನೀವೇ ನನಗೆ ಬೇಕು. I need you, Lord. ನೀವು ನನಗೆ ಬೇಕು. More and more I need you, Lord. ಹೆಚ್ಚಾಗಿ ನೀವು ನನಗೆ ಬೇಕು. Lord, I need you, Lord. I need ಹೆಚ್ಚಾಗಿ ನೀವು ನನಗೆ ಬೇಕು. you. I must say, I need you, Lord. I ನನಗೆ need you. ಬೇಕು ಕರ್ತನೇ. Who have ears will be here. ಕಿವಿಯುಳ್ಳವರು ಕೇಳಿಸಿಕೊಳ್ಳಲಿ. Whenever you're asking God to come in my life, you will not be silent, you will be not silent, you will do something in your life. ನೀವು ಯಾವಾಗ ಯೇಸು ಸ್ವಾಮಿಯನ್ನು ಕೇಳಿಕೊಳ್ಳುತ್ತಿದ್ದೀರೋ, ನೀವು ನನಗೆ ಬೇಕು ಎಂಬುದಾಗಿ ಜೀವನದಲ್ಲಿ ನೀವು ಸುಮ್ಮನೆ ಇರುವುದಿಲ್ಲ. Ask Jesus, I need your miracle. ಹೇಳಿರಿ, ಯೇಸು ಸ್ವಾಮಿಯೇ ನಿನ್ನ ಅದ್ಭುತವು ನನಗೆ ಬೇಕು. You are touching me, you are there in me. I want to see miracle in my life, Lord. ನೀವು ನನ್ನ ಮುಟ್ಟುತ್ತಿದ್ದೀರಾ, ನನ್ನಲ್ಲಿ ಇದ್ದೀರಿ, ನಿನ್ನ ಒಂದು ಅದ್ಭುತವನ್ನು ನನಗೆ ಬೇಕು. Whatever you are suffering ನೀವು ಏನೇ ಕಷ್ಟಪಡುತ್ತೀರಿ, from years together, ವರ್ಷಗಟ್ಟಲೆ God can heal in second. ದೇವರು ಒಂದು ಕ್ಷಣದಲ್ಲಿ ಸ್ವಸ್ಥ ಮಾಡಬಲ್ಲನು. I am empty and scared here, but I have the voice of God in me. ನಾನು ಒಂದು ಬರೀ ಕೈಯಲ್ಲಿ ನಾನು ಬಂದಿದ್ದೇನೆ, ಆದರೆ ದೇವರ ಸ್ವರವು ನನ್ನಲ್ಲಿದೆ. He is the Lord for everything. ಆತನೇ ಕರ್ತನು ಪ್ರತಿಯೊಂದಕ್ಕೂ. He is the creator for everything. ಪ್ರತಿಯೊಂದಕ್ಕೂ ಸೃಷ್ಟಿಕರ್ತನು ಆತನು. Receive, receive, ಪಡೆದುಕೊಳ್ಳಿರಿ ಆತನ ಸ್ವಸ್ಥತೆಯನ್ನು. receive healing and mercy upon your life. ಆತನ ಸ್ವಸ್ಥತೆಯನ್ನು, ಕರುಣೆಯನ್ನು ನಿಮ್ಮ ಜೀವನದಲ್ಲಿ ಪಡೆದುಕೊಳ್ಳಿರಿ. Glory and glory and glory and glory and glory, say Lord. Thank you, Lord Jesus. ಕರ್ತನೇ ನಿಮಗೆ ಧನ್ಯವಾದಗಳು. Thank you, Lord Jesus. ಯೇಸುವೇ ನಿಮಗೆ Thank you, ಧನ್ಯವಾದಗಳು. Lord Jesus. ಯೇಸುವೇ ನಿಮಗೆ Your ಧನ್ಯವಾದಗಳು. promise always will be stood forever, Lord. ಆತನ ವಾಗ್ದಾನಗಳು ನಿರಂತರವಾಗಿ ನಿಲ್ಲುತ್ತದೆ. You said for widows you will be husband, O Lord. ನೀವು ವಾಗ್ದಾನ ಮಾಡಿದ್ದೀರಿ, ವಿಧವೆಯರಿಗೆ ನಾನು ಗಂಡನಾಗಿರುತ್ತೇನೆ. The old people, Lord, you take care like a lover of Father God. ಮತ್ತೆ Believer. ವಯಸ್ಸಾಗಿರುವವರನ್ನು ನೀನು ಪ್ರೀತಿ ಮಾಡುವ ಪ್ರಿಯಕನಾಗಿ ನೋಡಿಕೊಳ್ಳುತ್ತೀಯ. Yes, Lord. Today this will operate in their lives personally. ಈ ದಿನದಲ್ಲಿ ಅವರ ಜೀವನದಲ್ಲಿ ಕೆಲಸ ಮಾಡಲಿ. Come on, ask to Jesus. He's everything. ಯೇಸು ಸ್ವಾಮಿಯನ್ನು ಕೇಳಿಕೊಳ್ಳಿರಿ, ಆತನೇ ಸರ್ವವಾಗಿದ್ದಾನೆ. Appa, ನಿನ್ನನ್ನು ಬೇಕು. I want you, Lord, alone. Nothing I don't need, Lord. I ಕರ್ತನೇ want ನೀನು you, ಬೇಕು Lord. ನನಗೆ. All I need you, all I need you, Lord. ನೀನೇ ನನಗೆ ಬೇಕು ಕರ್ತನೇ. All I need you, Lord, all I need you, Lord. ನೀನೇ ನನಗೆ ಬೇಕು ಕರ್ತನೇ.
let it will happen in your life too. ಯೇಸು ಸ್ವಾಮಿ ಯಾವಾಗ ಜಕ್ಕಯ್ಯ ಮನೆಗೆ ಪ್ರವೇಶಿಸಿದನು, ಶಾಪವು ಬಿಟ್ಟು ಹೋಯಿತು, ಪಾಪವು ಬಿಟ್ಟು ಹೋಯಿತು. ಆತನು ಯೇಸು ಸ್ವಾಮಿಯನ್ನು ಹಿಂಬಾಲಿಸುವುದಕ್ಕೆ ಪ್ರಯತ್ನ ಪಟ್ಟನು ಮತ್ತು ಹಿಂಬಾಲಿಸಿದನು. Oh hallelujah. Hallelujah. Oh hallelujah. ಆತನು ನಮ್ಮ ಸ್ಥಿತಿಗಳನ್ನು ಸಿಂಹಾಸನ ಮೇಲೆ ಆಶೀರ್ವಾದವನ್ನು ದೇವರು. ದಯವಿಟ್ಟು ಆತನ ಪಾದವನ್ನು ಬಿಡಬೇಡಿ. ಆತನಂತ ಕ್ರಿಯೆ ಮಾಡಲು ನಿಮ್ಮ ಜೀವಿತದಲ್ಲಿ ಶಕ್ತಿವಂತನಾಗಿದ್ದಾನೆ. Don't leave his feet. Don't leave his feet ಆತನ ಪಾದಗಳನ್ನು ಬಿಡಬೇಡಿ until he bless you. ಆತನನ್ನು ಆಶೀರ್ವದಿಸುವನು. Whatever the lack it's happened in your life, whatever the problem is there in your life, catch him his feet and ask, Lord, you're there. ನಿನ್ನ ಜೀವನದಲ್ಲಿ ಯಾವುದೇ ಕೊರತೆಯಾಗಿದ್ದರೂ ಪರವಾಗಿಲ್ಲ, The Bible ಆತನ says- ಪಾದಗಳನ್ನು ಹಿಡಿದುಕೊಂಡು ಕೇಳಿರಿ. The Bible never says the lie, Bible says the truth. ಸತ್ಯವೇದವು ಸುಳ್ಳು ಹೇಳುವುದಿಲ್ಲ, ಸತ್ಯವನ್ನೇ ಹೇಳುತ್ತದೆ. Wherever 2 or 3 gather in his name, you will be midst of them. ಎಲ್ಲಿ 2-3 ಜನ ಆತನ ಹೆಸರಿನಲ್ಲಿ ಕೂಡಿರ್ತಾರೋ ಆತನು ಅವರ ಮಧ್ಯದಲ್ಲಿ ಇರುತ್ತಾನೆ. Whatever you confess in the faith, you will ನಂಬಿಕೆಯಿಂದ ನೀನು ಏನು ಅರಿಕೆ ಮಾಡುತ್ತೀಯೋ surely receive it. ನಿಜವಾಗಲೂ ಅದನ್ನು ಪಡೆದುಕೊಳ್ಳುತ್ತೀಯ. Last to say, Jesus. ಯೇಸುವೇ, Open your mouth and say, Jesus. ಬಾಯಿಗಳನ್ನು ಬಿಚ್ಚಿ ಹೇಳಿರಿ, Come ಯೇಸುವೇ, into my life. ನನ್ನ ಜೀವನದಲ್ಲಿ ಬಾ. All I need, come into my life, Jesus. ನನ್ನ ಜೀವನದಲ್ಲಿ ಬಾ ಯೇಸುವೇ. Come on, open your mouth and say it. ಬಾಯಿಗಳನ್ನು ಬಿಚ್ಚಿ ಹೇಳಿರಿ. Open your mouth. ಬಾಯಿಗಳನ್ನು ಬಿಚ್ಚಿ ಹೇಳಿರಿ. The sound will come out. ಶಬ್ದವು ಹೊರಗೆ ಬರುತ್ತದೆ. Let the devil hear this ಸೈತಾನನು ಶಬ್ದವನ್ನು ಕೇಳಿಸಿಕೊಳ್ಳಲು and depart from you. ನಿನ್ನಿಂದ ಬಿಟ್ಟು ಹೋಗಲಿ. Hallelujah. Hallelujah. When Jesus comes, no place for others. ಯೇಸು ಸ್ವಾಮಿ ಬಂದಾಗ ಬೇರೆಯವರಿಗೆ ಜಾಗವಿಲ್ಲ. Miracles will take place. ಅದ್ಭುತಗಳು ನಡೆಯುತ್ತವೆ. Hallelujah. Hallelujah. The fear of the Lord will bring victory and wisdom and deliverance and salvation to your life. ದೇವರ ಭಯವು ಜಯವನ್ನು ತರುತ್ತದೆ ಮತ್ತು ಜ್ಞಾನವನ್ನು ತರುತ್ತದೆ ಮತ್ತು ರಕ್ಷಣೆಯನ್ನು ತರುತ್ತದೆ ನಿಮ್ಮ ಜೀವನದಲ್ಲಿ. Let us close your eyes and once again say, Lord Jesus. ಕಣ್ಣುಗಳನ್ನು ಮುಚ್ಚಿಡುವವರಾಗೋಣ. ಕರ್ತನಾದ ಯೇಸುವೇ, We are coming to this place, O Lord, ನಾವು ಈ ಜಾಗಕ್ಕೆ ಬಂದಿದ್ದೇವೆ to introduce you and give you to their lives, Lord. ನಿಮ್ಮನ್ನು ಅವರ ಜೀವನದಲ್ಲಿ ಕೊಡುವುದಕ್ಕೆ. Not just we are, Lord, here as supervisors or Lord executives, whatever, Lord. We are giving them Jesus, O Lord, in their lives. ತಂದೆ, ನಾವು ಯಾವುದೇ ಪುರುಷರು ಇದ್ದರೂ ನಾವು ಯೇಸು ಸ್ವಾಮಿನ ಅವರ ಜೀವನದಲ್ಲಿ ಕೊಡುತ್ತಿದ್ದೇವೆ. I believe, Lord, many have received you as in their lives, so Father, in this Christmas season. ನಾನು ನಂಬುತ್ತೇನೆ ಕರ್ತನೆ, ಅನೇಕರು ಈ ಕ್ರಿಸ್ಮಸ್ ಸೀಸನ್ ಅಲ್ಲಿ ಅವರು ನಿನ್ನನ್ನು ಪಡೆದುಕೊಂಡಿದ್ದಾರೆ. Thank you, Lord, giving this opportunity to bless your children. ಕರ್ತನೆ, ನಿಮಗೆ ಸ್ತೋತ್ರ. ನಿಮ್ಮ ಮಕ್ಕಳನ್ನು ಆಶೀರ್ವದಿಸುವುದಕ್ಕೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೋಸ್ಕರ In Jesus' mighty name we pray. ಯೇಸುವಿನ ಅದ್ಭುತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. Let us give a big claps to the Lord. Let's say, let's get giving to the Lord Jesus Christ. Say big claps to the Lord. The Jesus name is the Prince of Peace. Wakaran. ಯೇಸು ಸ್ವಾಮಿಯ ಹೆಸರು ಒಂದು ಸಮಾಧಾನ ಕರ್ತನು. This only I will tell. I know whoever stood here. ಯಾರೆಲ್ಲ ಇಲ್ಲಿ ನಿಂತುಕೊಂಡಿದ್ದೀರೋ ನನಗೆ ಗೊತ್ತು. 100% I will tell. In your heart there is a peace. 100% ನಾನು ಹೇಳ್ತೇನೆ, ನಿಮ್ಮ ಹೃದಯದಲ್ಲಿ ಸಮಾಧಾನವಿದೆ. You have in your heart the peace came.
ನಿಮ್ಮ ಹೃದಯದಲ್ಲಿ ಸಮಾಧಾನ ಬಂತು. Hallelujah. Hallelujah. That's what my Jesus. ಅದೇ ನಮ್ಮ ಯೇಸು ಸ್ವಾಮಿಯು. Hallelujah. Hallelujah. Now I hand over to the hero of this day. And small gift I brought for my dear. I never say it's my dad or my father. He's my friend, I say. Because he's running and running, overtaking me. ನಾನು ತಂದೆಯಾಗಿ ಇವರನ್ನು ನಾನು ನೋಡುತ್ತೇನೆ. ನೋಡಲ್ಲ, ಒಂದು friend. ಸ್ನೇಹಿತನಾಗಿ ನಾನು ನೋಡುತ್ತೇನೆ. Because he's overtaking me. ಈತನು ನನ್ನನ್ನೇ ಓವರ್ಟೇಕ್ ಮಾಡುತ್ತಿದ್ದಾರೆ. He have lot of eager to God, Jesus. ಯೇಸು ಸ್ವಾಮಿಗೋಸ್ಕರ ತುಂಬಾ ಹಸಿವಿದೆ. So I want to bless him in this Christmas season. ಈ ಒಂದು ಕ್ರಿಸ್ಮಸ್ ಸೀಸನ್ ಅಲ್ಲಿ ಆತನನ್ನು ಆಶೀರ್ವದಿಸಲು ಇಷ್ಟಪಡ್ತೇನೆ. A small token of love. ತುಂಬಾ ಚಿಕ್ಕದಾದ ಒಂದು ಪ್ರೀತಿ. Because he is very, I know you all people have through him lot of blessings. ಈತನ ಮುಖಾಂತರ ಅನೇಕರು ಆಶೀರ್ವದಿಸಲ್ಪಟ್ಟಿದ್ದಾರೆ. All the time giving. This man, whenever I see, he will be giving. ಈತನು ಯಾವಾಗಲೂ ಕೊಡುವುದೇ. See, one example I'll give. ಒಂದು ಉದಾಹರಣೆ ಕೊಡುತ್ತೇನೆ. When this man is giving all the time, ಯಾವಾಗ ಈ ಮನುಷ್ಯನು ಕೊಡುತ್ತಲೇ ಇರ್ತಾರೋ, everybody is taking. ಎಲ್ಲರೂ ತೆಗೆದುಕೊಳ್ಳುತ್ತಿದ್ದೀರಿ. Now I start to give. ನಾನು ಕೊಡಲು ನಾನು ಇಷ್ಟಪಡುತ್ತೇನೆ ಈಗ. Is worthy to receive the gift of God. ಆತನು ಇದನ್ನು ತೆಗೆದುಕೊಳ್ಳುವುದಕ್ಕೆ ಆತನು ಒಂದು ಯೋಗ್ಯತೆ ಇದೆ. I am not worthy to give him, but God loved him and God presented him. ನನಗೆ ಯೋಗ್ಯತೆ ಇಲ್ಲ ಕೊಡುವುದಕ್ಕೆ, ಆದರೆ ದೇವರು ಕೊಟ್ಟಿದ್ದಾರೆ. Hallelujah. Hallelujah. So pray for him continually in your homes. ಆತನಿಗೋಸ್ಕರ ನಿಮ್ಮ ಕುಟುಂಬದಲ್ಲಿ ನಿರಂತರವಾಗಿ ಪ್ರಾರ್ಥನೆ ಮಾಡಿ. Continually pray for Pastor. ಪಾಸ್ಟರ್ಗೋಸ್ಕರ ನೀವು ಯಾವಾಗಲೂ ಪ್ರಾರ್ಥಿಸಿರಿ. Until his health is very wealth, you will get wealth. ಆತನ ಆರೋಗ್ಯವು ಚೆನ್ನಾಗಿದ್ದರೆ ನಿಮಗೆಲ್ಲರಿಗೂ ಒಂದು ಆಸ್ತಿ ಸಿಗುತ್ತದೆ. ಒಂದು ಚಪ್ಪಾಳೆ ಹೊಡೀರಿ, ಚೆನ್ನಾಗಿ ಹೊಡೀರಿ. ಕರ್ತನ ನಾಮವನ್ನು ಗಣಪಡಿಸೋದು ನಾವು ಗಣಪಡಿಸ್ಬೇಕು. ಇವ್ರಿಗೆ ಯಾವಾಗ ಎಸ್ಕೇಪ್ ಆಗ್ತಾ ಇರ್ತಾರೆ, ಅದಕ್ಕೆ ಸ್ಟಾರ್ಟಿಂಗೇ ಮಾಡ್ಬಿಟ್ಟೆ ನಾನು, ಮಿಸ್ ಆಗ್ಬಾರ್ದು ಅಂತ ಹೇಳಿ. ದೇವ್ರ ನಮ್ಮ ಸ್ತೋತ್ರವಾಗಿ. ಥ್ಯಾಂಕ್ ಯು ಅಯ್ಯ. இப்ப வச்சுட்டு இன்னும் ஒரு 100 பேருக்கு படம் கொடுத்தலாம். விசேஷமாக இந்த நாளில இப்படிப்பட்டதான ஆண்டவராக இயேசு கிறிஸ்து நான் நன்றி செலுத்துறேன். இந்த சபையை திறந்து கொடுத்ததான அன்பு தாசன் அன்பன் அவர்களுக்கு நன்றி செலுத்துறேன். எப்பொழுது கிடைக்கின்றனோ அப்பொழுதெல்லாம் இந்த சபையை திறந்து கொடுக்கிறார். ஐயா அவர்களுக்கு நான் நன்றி செலுத்துறேன். விசேஷமாக இந்த நாளிலே நம்மை அழைப்பேற்று வந்திருக்கிறதான கஷ்ட யாவருக்குமாக நான் நன்றி செலுத்துறேன். அவர்கள் இல்லை என்று சொன்னால் இந்த மீட்டிங் இல்லை. வருடத்திற்கு ஒரு முறை அவர்கள் இந்த கூட்டத்திற்காக ஜெபித்து தாக்குகிறார்கள். அவங்க எவ்வளவு கொடுக்குறாங்களோ நான் வாங்கி உங்களுக்கு ஹெல்ப் பண்றேன். ஆனா நான் எதுவும் டிமாண்ட் பண்றதில்ல. இப்ப பாத்தீங்கன்னா 100க்கு மேல இருக்கிறாங்க. மனசுக்கு எனக்கு பயமாகுது. கடைக்காரனுக்கு தான் போன் பண்ண கடத்துல வருது. அல்லையா, அது யார் தான் சொல்றாங்க தெரியல. எல்லாம் அம்மா சொன்னாங்க, ஜெயம்மா சொன்னாங்கன்னு அவங்க வராங்க. பிம்மல சொன்னாங்கன்னு அவங்க கொஞ்சம் பேர் வராங்க. டாக் பிளாக்ல இருந்து வராங்க, மாறிக்கிட்டு வராங்க. ஒரு மீட்டிங்னா நீங்க மாதம் வந்து நல்லா இருந்துக்கிட்ட திடீர்னு இன்னைக்கு ஏன் வரீங்க? நல்லா யோசித்து பாருங்க. தயவுகூர்ந்து மாத மீட்டிங் வாங்க, கர்த்தர் ஆசீர்வதிப்பார். விசேஷமாக இந்த நாளில அழைக்கின்றதான அன்பு சகோதரர் பால் எட்வின் முன்பாக அழைக்கிறேன். ஆண்ட்ரு அவர்களை முன்பாக அழைக்கிறேன். ஆண்ட்ரு ஹென்றி அவர்களை பால் எட்வின் அவர்களை முன்பாக நான் அழைக்கிறேன். இன்னும் ஒரு ஸ்பான்சர் வரல. அவர் சாத்தியபுரத்தில் ஹெட் மாஸ்டர் இருக்கிறாரு, வரல. வந்துக்கிறாரா? கூப்பிடாத அவரை பாஸ்டர் வரலையா?